Hey, what's up guys? ಹೇಗಿದ್ದೀರಾ? Hope you guys doing great. So guys, GST ಕೌನ್ಸಿಲ್ ಮೀಟಿಂಗ್ ರೀಸೆಂಟ್ ಆಗಿ ಮೀಟಿಂಗ್ ನಲ್ಲಿ ಒಂದು ಹಳೆ ಕಾರ್ಗಳ ಮೇಲೆ GST ಟ್ಯಾಕ್ಸ್ ಏನಿದೆ ಅದನ್ನ ಸ್ವಲ್ಪ ಇನ್ಕ್ರೀಸ್ ಮಾಡಿದೆ. ಸೊ ಹೀಗಾಗಿ ಸುಮಾರು ಸ್ಪೆಕ್ಯುಲೇಷನ್ಸ್ ಅಂಡ್ ಒಂದು ಹಳೆ ಕಾರ್ಗಳ ಮೇಲೆ, ಅಂದ್ರೆ ನನ್ನ ಕಾರ್ ಹಳೆ ನಾನು ಸೇಲ್ ಮಾಡ್ತಾ ಇದ್ದೀನಿ, ಲಾಸ್ ಅಲ್ಲಿ ಸೇಲ್ ಮಾಡಿದ್ರು ಕೂಡ ನಾನು GST ಕಟ್ಟಬೇಕಾಗುತ್ತೆ, ಹಾಗೆ ಹೀಗೆ ಅಂದ್ಬಿಟ್ಟು ಸುಮಾರು ಸ್ಪೆಕ್ಯುಲೇಷನ್ಸ್ ಗಳನ್ನ ನೀವು ನೋಡಿರ್ಬೋದು ಸೋಷಿಯಲ್ ಮೀಡಿಯಾಗಳಲ್ಲಿ. ಸೊ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಯಾವ ರೀತಿ ಇದು GST ಟ್ಯಾಕ್ಸ್ ಅಪ್ಲಿಕೇಬಲ್ ಆಗುತ್ತೆ. ಹಳೆ ಕಾರ್ಗಳು ನಿಮ್ಮ ಹಳೆ ಕಾರ್ಗಳನ್ನ ಸೇಲ್ ಮಾಡಿದ್ರೆ ನಿಮಗೆ GST ಕಟ್ಟಬೇಕಾಗತ್ತಾ, ಯಾವ ಸಂದರ್ಭದಲ್ಲಿ ಕಟ್ಟಬೇಕಾಗತ್ತೆ, ಎಷ್ಟು ಪರ್ಸೆಂಟೇಜ್ ಕಟ್ಟಬೇಕಾಗತ್ತೆ, ಮತ್ತು ಇದು ಹೊಸದಾಗಿ ಆಡ್ ಮಾಡಿರುವಂತದ್ದ ಅಥವಾ ಈ ಮುಂಚೆನೂ ಇತ್ತಾ, ಎಲ್ಲ ಕ್ವಶನ್ಸ್ ಗಳಿಗೂ ಈ ವಿಡಿಯೋದಲ್ಲ ನಿಮಗೆ ಆನ್ಸರ್ ಮಾಡೋದಿನಿ. ಸೊ ದಟ್ ವಿಡಿಯೋನ ಎಂಡ್ ವರ್ಗು ನೋಡ್ತಾ ಇರಿ ಗೈಸ್. ಓಕೆ, ಸೊ ಗೈಸ್ ರೀಸೆಂಟ್ ಆಗಿ ಏನಾಯ್ತು ಅಂತಂದ್ರೆ GST ಕೌನ್ಸಿಲ್ ಮೀಟಿಂಗ್ ನಲ್ಲಿ ಒಂದು ಅನೌನ್ಸ್ ಮಾಡಲಾಗುತ್ತೆ. ಯೂಸ್ಡ್ ಕಾರ್ ಅಂದ್ರೆ ಎಲೆಕ್ಟ್ರಿಕಲ್ ಆಗಿರ್ಬೋದು ಅಥವಾ ಇನ್ನಿತರೆ ಆಗಿರ್ಬೋದು, EV ಮೋಟರ್ ವೆಹಿಕಲ್ಸ್ ಆಗಿರ್ಬೋದು. ಸೊ ಯೂಸ್ಡ್ ಕಾರ್ ಮೇಲೆ 18% GST ಅಂದ್ಬಿಟ್ಟು ಸೇಲ್ಗೆ ರೀಸೇಲ್ಗೆ ಅನೌನ್ಸ್ ಮಾಡಲಾಗುತ್ತೆ. ಸೊ ಅದರಲ್ಲಿ ಆ ಒಂದು ಮೀಟಿಂಗ್ ನಲ್ಲಿ ನೀವು ನೋಡಬಹುದು ಏನು ಅಂತಂದ್ರೆ ನಮ್ಮ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಜಿ ಅವ್ರು ಏನ್ ಹೇಳ್ತಾರಂತಂದ್ರೆ, ಸಪೋಸ್ you buy a car for 12 lakhs and sell it for 9 lakh, then 18% GST will be applicable on 3 lakh. ಸೊ ಅಂದ್ರೆ 12 ಲಕ್ಷಕ್ಕೆ ನೀವು ಕಾರ್ನ ಪರ್ಚೇಸ್ ಮಾಡ್ತೀರಾ ಅಂಡ್ 9 ಲಕ್ಷಕ್ಕೆ ಸೇಲ್ ಮಾಡ್ತೀರಾ. ಸೊ 3 lakhs ಏನ್ ನಿಮ್ಗೆ ಅದರಲ್ಲಿ ಮಾರ್ಜಿನ್ ಇರುತ್ತೆ, ಅದ್ರ ಮೇಲೆ 18% GST ಆಗುತ್ತೆ ಅಂದ್ಬಿಟ್ಟು ಹೇಳಿರ್ತಾರೆ. ಸೊ ಇಲ್ಲಿಂದನೇ ಫುಲ್ ಕಾಂಟ್ರವರ್ಸಿ ಸ್ಟಾರ್ಟ್ ಆಗಿರೋದು. ಈ ರೀತಿ ಆಗೋದಿಲ್ಲ. ಯಾರೇ ಆಗಿ ಕಾಮನ್ ಸೆನ್ಸ್ ಇರೋರು ಈ ರೀತಿನ ಯೋಚನೆ ಮಾಡಕ್ ಸಾಧ್ಯನೇ ಇಲ್ಲ, ಇದನ್ನ ಕಾಂಟ್ರವರ್ಸಿ ಮಾಡಕ್ ಸಾಧ್ಯನೇ ಇಲ್ಲ. ಜನಗಳಿಗೆ ಈಗ ಕಾಂಟ್ರವರ್ಸಿ ಮಾಡಕ್ಕೋಸ್ಕರ ಒಂದು ಟಾಪಿಕ್ ಬೇಕಾಗಿರುತ್ತೆ. ಸೊ ಜಸ್ಟ್ ಕಾಂಟ್ರವರ್ಸಿ ಮಾಡ್ತಾ ಇರ್ತಾರೆ. ಸೊ ಇವಾಗ ಕಾಮನ್ ಸೆನ್ಸ್ ಇರೋರು ಏನಂತಂದ್ರೆ, ನೀವು 12 ಲಕ್ಷಕ್ಕೆ ಗಾಡಿ ತಗೊಂಡಿದ್ದೀರಾ, 9 ಲಕ್ಷಕ್ಕೆ ನೀವು ಗಾಡಿ ಸೇಲ್ ಮಾಡ್ತೀರಾ, ಮತ್ತೆ 3 ಲಕ್ಷ ಲಾಸ್ ಅಲ್ಲಿ ನೀವು ಸೇಲ್ ಮಾಡ್ತಾ ಇದ್ದೀರಾ. ಸೊ ಲಾಸ್ ಅಲ್ಲಿ ಸೇಲ್ ಮಾಡಿದ್ರೆ ಯಾರನ್ನ ದುಡ್ಡು ಟ್ಯಾಕ್ಸ್ ಕಟ್ಟಕ್ ಆಗತ್ತಾ? ಇಲ್ಲ. ಸೊ ಆ ರೀತಿಗೆ ಏನಿದೆ ಅಂತಂದ್ರೆ, ಇಲ್ಲಿ ಈ ಒಂದು ವೆಬ್ಸೈಟ್ ಗ್ರೋ ವೆಬ್ಸೈಟ್ ಇದು ಕಂಪ್ಲೀಟ್ ಆಗಿ ಕ್ಲಾರಿಫೈ ಮಾಡಿದೆ ಇದರಲ್ಲಿ. ಸೊ ಇದು ಅವ್ರು ಹೇಳಿರುವಂತದ್ದು ನಾ ಏನು ಹೇಳಿದ್ನಲ್ಲ ಇದರಲ್ಲಿ, ಸಪೋಸ್ ಯು ಬೈ ಕಾರ್ ಫಾರ್ 12 lakh ಅಂಡ್ ಸೆಲ್ ಇಟ್ ಫಾರ್ 9 lakh ಅಂಡ್ ದೆನ್ 3 lakh GST ಅಂದ್ಬಿಟ್ಟು. ಸೊ ಇದು ಏನಂತಂದ್ರೆ ಇಟ್ ಸೌಂಡ್ಸ್ ಇದ್ರೆ ನೀವು ಲಾಸ್ ಅಲ್ಲೂ ಕೂಡ ನಾವು GST ಕಟ್ಟಬೇಕಾಗುತ್ತೆ ಅನ್ನೋದನ್ನ. ಸೊ ಆ ರೀತಿ ಇಲ್ಲಿ ಇರೋದಿಲ್ಲ. ಸೊ ಏನಂತಂದ್ರೆ, ಯಾರಿರ್ಲಿ GST ಪೇ ಮಾಡ್ಬೇಕಾಗುತ್ತೆ ಅಂತಂದ್ರೆ, ಯಾರು GST ಕಟ್ಟಬೇಕಾಗತ್ತಂದ್ರೆ ಕೇವಲ ರಿಜಿಸ್ಟರ್ಡ್ ಕಂಪನಿಗಳು ಮಾತ್ರ. ಹೂ ಡಸ್ ದ ರೂಲ್ ಅಪ್ಲೈ? ಇಲ್ಲಿ ದ 18% GST ಆನ್ ಯೂಸ್ಡ್ ಕಾರ್ಸ್ ಅಪ್ಲಿಕೇಬಲ್ ಓನ್ಲಿ ಟು GST ರಿಜಿಸ್ಟರ್ಡ್ ಡೀಲರ್ಸ್. ಸೊ GST ರಿಜಿಸ್ಟರ್ಡ್ ಡೀಲರ್ಸ್ ಏನಿರುತ್ತಾರೆ ಅವ್ರಿಗೆ ಮಾತ್ರ, ಅಂದ್ರೆ ಬಿಸ್ನೆಸ್ ಆಗಿ ಮಾಡೋರಾಗಿರ್ಬೋದು, ಡೀಲರ್ಸ್, ಹೋಲ್ಸೇಲ್ ಡೀಲರ್ಸ್ ಈಗ ಫಾರ್ ಎಕ್ಸಾಂಪಲ್ ನಾನು ನಿಮ್ ಕಂಪ್ನಿ ಹೆಸರು ಹೇಳ್ಬೇಕು ಅಂತಂದ್ರೆ ಕಾರ್ಸ್ 24 ಆಗಿರ್ಬೋದು, ಸ್ಪಿನಿ ಆಗಿರ್ಬೋದು, ಇನ್ನಿತರೆ ಸುಮಾರು ಬೈಕ್ ಬೇಕು, ಕಾರ್ ಬೇಕು .coms ಅವೆಲ್ಲ ರೀಸೇಲ್ ಎಲ್ಲ ತಗೊಂಡ್ ಪರ್ಚೇಸ್ ಈ ರೀತಿ ಮಾಡ್ತಿರ್ತಾರೆ. ಅಂತವ್ರಿಗೆ ಮಾತ್ರ ಇದು ಅಪ್ಲಿಕೇಬಲ್ ಆಗುತ್ತೆ. ಇವಾಗ ಕಾರ್ಸ್ 24 ಏನಿದೆ ಅದು ಡೀಲರ್ಸ್. ಸೊ ಅವ್ರು ಕಾರ್ ನಿಮ್ಮ ಹತ್ರ ಪರ್ಚೇಸ್ ಮಾಡ್ತಾರೆ. ಸೊ ಅದಕ್ಕೆ ಪರ್ಚೇಸ್ ಮಾಡ್ಬಿಟ್ಟು ಇಟ್ಕೊಂಡ್ಬಿಟ್ಟು ಇನ್ನಾದ್ರೂ ಸ್ವಲ್ಪ ಅದರಲ್ಲಿ ಖರ್ಚು ಮಾಡಂಗಿದ್ರೆ ಸ್ವಲ್ಪ ಖರ್ಚು ಮಾಡ್ಬಿಟ್ಟು ಚೆನ್ನಾಗಿ ಮಾಡಿ ಗಾಡಿನ. ಸೊ ಅದನ್ನ ಅವರು ಹೈಯರ್ ವ್ಯಾಲ್ಯೂಗೆ, ಫಾರ್ ಎಕ್ಸಾಂಪಲ್ ಏನಂತಂದ್ರೆ 10 ಲಕ್ಷಕ್ಕೆ ನಿಮ್ಮ ಹತ್ರ ಪರ್ಚೇಸ್ ಮಾಡ್ತಾರೆ, ಅದನ್ನ 12 ಲಕ್ಷ ಅಥವಾ 11 ಲಕ್ಷಕ್ಕೆ ಅವರು ಮಾರ್ತಾರೆ, 1 ಲಕ್ಷ ಪ್ರಾಫಿಟ್ ಇಟ್ಕೊಂಡು, ರೈಟ್? ಸೊ ಅಂತ 1 ಲಕ್ಷ ಏನ್ ಪ್ರಾಫಿಟ್ ಏನಿರುತ್ತೆ, ಆ 1 ಲಕ್ಷ ಪ್ರಾಫಿಟ್ಗೆ ಅದು ಡೀಲರ್ಸ್ಗೆ ರಿಜಿಸ್ಟರ್ ಏನಿರುತ್ತಾರೆ, ಅಂದ್ರೆ GST ಟಿನ್ ನಂಬರ್ ಇರುತ್ತೆ ಅವ್ರ ಕಡೆಗೆ, ಅಂತ ಒಂದು ರಿಜಿಸ್ಟರ್ ಇರೋರಿಗೆ ಮಾತ್ರ ಏನಿದೆ ಅಲ್ಲಿ 18% GST ಅಪ್ಲಿಕೇಬಲ್ ಆಗುತ್ತೆ. ಅದು ಕೂಡ ಪ್ರಾಫಿಟ್ ಅಲ್ಲಿ. ಅಂದ್ರೆ ಇವಾಗ ನಿಮ್ಮ ಹತ್ರ 10 ಲಕ್ಷಕ್ಕೆ ತಗೊಂಡು ಅವ್ರು 12 ಲಕ್ಷಕ್ಕೆ ಮಾರ್ತಾ ಇದ್ರೆ ಆ ಒಂದು ಮಾರ್ಜಿನ್ ಏನಿರುತ್ತೆ, ಆ ಮಾರ್ಜಿನ್ ಮೇಲೆ 18% GST ಕೊಡಬೇಕಾಗುತ್ತೆ. ಬಟ್ ಅದರಲ್ಲೂ ಅವ್ರು 10 ಲಕ್ಷಕ್ಕೆ ತಗೊಂಡು ಅದರಲ್ಲಿ ನೆಗೆಟಿವ್ ಮಾರ್ಜಿನ್ ಅಲ್ಲಿ ಸೇಲ್ ಮಾಡ್ತಾ ಇದ್ರೆ ಆ ನೆಗೆಟಿವ್ ಮಾರ್ಜಿನ್ ಅಲ್ಲಿ ಅವ್ರಿಗೆ ಯಾವುದೇ GST ಕಟ್ಟುವ ಹಾಗೆ ಇಲ್ಲ, ರೈಟ್ ಗೈಸ್? ಸೊ ಈ ರೀತಿ ಇದೆ. ಅಂಡ್ ಇನ್ನೊಂದು ಬಂದ್ಬಿಟ್ಟು ಇನ್ನೊಂದು ಇದರಲ್ಲಿ ಏನು ಹೇಳ್ಬೇಕು ಅಂತಂದ್ರೆ, ಇದು ಬಂದಿರುವಂತದ್ದು ಈ ಒಂದು GST 18% GST ಏನಿದೆ, ಇದು ಫಸ್ಟ್ ಟೈಮ್ ಬಂದಿದೆಯಾ ಅಥವಾ ಈ ಮುಂಚೆನೂ ಇತ್ತ GST ಅಂತಂದ್ರೆ? ಈ ಮುಂಚೆನೂ GST ಇತ್ತು, ಅಲ್ಲಿ 12% GST ಇತ್ತು. ಅದು ಏನು ಅಂತಂದ್ರೆ, ಡೀಲರ್ಸ್ ಏನಿರ್ತಾರೆ, ನಾನು ಹೇಳೋದಲ್ಲ, ಸ್ಪಿನ್ನಿ, ಕಾರ್ 24 ಲೋಕಲ್ ಡೀಲರ್ಸ್ ಕೂಡ ಇರ್ತಾರೆ, ರಿಜಿಸ್ಟರ್ ಇರುತ್ತೆ, ಅವ್ರ ಹತ್ರ GST ಟಿನ್ ನಂಬರ್ ಇರುತ್ತೆ, ರೈಟ್? ಸೊ ಅವ್ರು ಬಿಸ್ನೆಸ್ ಮಾಡ್ತಿರ್ತಾರೆ, ಪರ್ಚೇಸ್ ಮಾಡ್ತಾರೆ ನಿಮ್ಮ ಹತ್ರ ಕಾರ್ನ, ಅದಾದ್ಮೇಲೆ ಸೇಲ್ ಮಾಡ್ತಾರೆ. ನೀವು ಫಾರ್ ಎಕ್ಸಾಂಪಲ್ ನೋಡಿರ್ಬೋದು, ನೀವು OLX ಅಲ್ಲಿ ಏನಾದ್ರು ಕಾರ್ ಹಾಕ್ಬಿಟ್ರೆ ಸಡನ್ ಆಗಿ ನಿಮಗೆ ಕಾಲ್ ಬರಕ್ ಸ್ಟಾರ್ಟ್ ಆಗುತ್ತೆ. ಡೀಲರ್ಸ್ ಅವರೆಲ್ಲ
ಸಡನ್ ಆಗಿ ಅವ್ರು ಕಾಯ್ತಾನೆ ಇರ್ತಾರೆ, ಚೆಕ್ ಮಾಡ್ತಿರ್ತಾರೆ OLX ಅಲ್ಲಿ ಅಂತರಲ್ಲಿ ಚೆಕ್ ಮಾಡ್ಬಿಟ್ಟು ಏನ್ ಮಾಡ್ತಾರೆ, ನಿಮ್ಗೆ ನೀವು 50,000 ಹಾಕಿದ್ರೆ ಅವ್ರದ್ದು, ಇವಾಗ ಫಾರ್ ಎಕ್ಸಾಂಪಲ್ ನೀವು ಬೈಕ್ ಹಾಕಿದ್ರೆ 50,000ಕ್ಕೆ ಅವ್ರು 10,000 ಕಮ್ಮಿ ಮಾಡ್ಬಿಟ್ಟು ನಿಮ್ಗೆ ಕೇಳ್ತಾರೆ, ಬಂದು 40,000 45,000 ಕೊಡ್ತೀನಿ ಸರ್ ಕೊಟ್ಬಿಡಿ ಅಂತ. ಸೊ ಇದೇ ರೀತಿಯಾಗಿ ತಿರ್ಗಾ ರಿನ್ಯೂ ಮಾಡ್ಬಿಟ್ಟು ಅವ್ರು ಮಾರ್ಜಿನ್ ಇಟ್ಕೊಂಡು ಸೇಲ್ ಮಾಡ್ತಿರ್ತಾರೆ. ದಟ್ ಈಸ್ ಅ ಬಿಸ್ನೆಸ್, ರೈಟ್? ಸೊ ಅದರಲ್ಲಿ ಯಾವುದೇ ತಪ್ಪಿಲ್ಲ. ಸೊ ಮೊದಲು ಇದು 12% ಇತ್ತು GST, ಈ ಮುಂಚೆ ಇತ್ತು ಇದು ವರ್ಲ್ಡ್ ಕಾರ್ ಸೇಲ್ ಅಲ್ಲಿ 12% GST ಇತ್ತು, ಖಾಲಿ ಡೀಲರ್ಸ್ಗೆ ಮಾತ್ರ. ಇವಾಗ ಅದನ್ನು ಇನ್ಕ್ರೀಸ್ ಮಾಡಿ 18 ಮಾಡಿ 6% ಇನ್ಕ್ರೀಸ್ ಆಗಿದೆ ಅದರಲ್ಲಿ. ಸೊ ಇನ್ನೊಂದೇನು ಅಂತಂದ್ರೆ ಯಾರಿಗಿದು ಅಪ್ಲಿಕೇಬಲ್ ಆಗುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ನನ್ನ ವೆಹಿಕಲ್ ಇದೆ, ನನ್ನ ಹತ್ರ ಕಾರ್ ಇದೆ, ಅದನ್ನ ನಿಮ್ಗೆ ಡೈರೆಕ್ಟ್ ಆಗಿ ಇಂಡಿವಿಜುವಲ್ ಟು ಇಂಡಿವಿಜುವಲ್ ಸೇಲ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಅದರಲ್ಲಿ ಯಾವುದೇ GST ಕಟ್ಟೋ ಹಾಗೆ ಇಲ್ಲ, ರೈಟ್? ಸೊ ಅಂದ್ರೆ ನಾನು ತಗೊಂಡಿದ್ದೀನಿ, ನಾನು ನಿಮ್ಗೆ ಸೇಲ್ ಮಾಡ್ತಾ ಇದ್ದೀನಿ ಅಂತಂದ್ರೆ ನಾನು ಪರ್ಚೇಸ್ ಮಾಡಬೇಕು ಅಂದ್ರೆ ನಾನು ಹೈಯರ್ ಕಾಸ್ಟ್ಗೆ ಪರ್ಚೇಸ್ ಮಾಡ್ತೀನಿ ಬೇಸಿಕ್ಲಿ. ಇವಾಗ ನಾನು ನಿಮಗೆ ಸೇಲ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಅದನ್ನ ಕಮ್ಮಿ ರೇಟ್ಗೆ ಸೇಲ್ ಮಾಡ್ತೀನಿ, ಯಾಕಂದ್ರೆ ಎಷ್ಟು ನಾನು ತಗೊಂಡಿರ್ತೀನಿ ಅಷ್ಟಕ್ಕೆ ಯಾರು ಸೆಕೆಂಡ್ ಹ್ಯಾಂಡ್ ತಗೊಳ್ಳೋದಿಲ್ಲ, ರೈಟ್? ಅದರಲ್ಲಿ ಕಮ್ಮಿ ಇದ್ರೇನೆ ತಗೊಂಡಿರ್ತಾರೆ. ಸೊ ಆಲ್ರೆಡಿ ನಾನು ಲಾಸ್ ಅಲ್ಲಿ ಸೇಲ್ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ಇದರಲ್ಲಿ ಅಫ್ಕೋರ್ಸ್ ಇದರಲ್ಲಿ ಯಾವುದೇ ರೀತಿಯಾದಂಥ GST ನಾವು ಕಟ್ಟುವಾಗಿಲ್ಲ. ಎಲ್ಲಿ ಇಂಡಿವಿಜುವಲ್ ಟು ಇಂಡಿವಿಜುವಲ್ ಅಂದ್ರೆ ನಾವು ಪ್ರೈವೇಟ್ ಆಗಿ ನಮ್ಮಿಂದನೇ ಪ್ರೈವೇಟ್ ಆಗಿ ನಾವು ಮಾಡ್ಕೊಂಡ್ರೆ ಇದರಲ್ಲಿ ಯಾವುದೇ GST ಕಟ್ಟುವಾಗಿಲ್ಲ. ಒಂದ್ ವೇಳೆ ನೀವು ಡೀಲರ್ಸ್ ಕೊಟ್ರಿ ಕಾರ್ ಅಂತಂದ್ರೆ ಆ ಡೀಲರ್ಸ್ ಏನಿರುತ್ತೆ ಡೀಲರ್ಸ್ ಕೊಡ್ಬೇಕಾಗತ್ತೆ. ಯಾರಿಗೆ ಡೀಲರ್ಸ್ ಏನ್ ಅದನ್ನ ಮಾರ್ಜಿನ್ ಅಲ್ಲಿ ಪ್ರಾಫಿಟ್ ಅಲ್ಲಿ ಸೇಲ್ ಮಾಡಿರ್ತೀಗ ಅವ್ರ ಬಿಲ್ ಎಲ್ಲ ತಗೊಂಡು ಒರಿಜಿನಲ್ ಬಿಲ್ ಎಲ್ಲ ಸಬ್ಮಿಟ್ ಮಾಡ್ತಾರೆ. ಸೊ ಹಾಗಾಗಿ ಅವ್ರು, ಯಾಕಂದ್ರೆ ಅವ್ರಿಗೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಅದು ಇದೆಲ್ಲ ಅವ್ರದ್ದು ತುಂಬಾ ಇರುತ್ತೆ, ರೈಟ್? ಸೊ ಅವರು GST ನ ಕಟ್ಟಬೇಕಾಗುತ್ತೆ. ಇದರಲ್ಲಿ ನಿಮಗೆ ಏನ್ ತೊಂದರೆ ಇಲ್ಲ. ಇನ್ನು ಕಾಮನ್ ಜನಗಳಿಗೆ ಅಫ್ಕೋರ್ಸ್ ಏನಾಗುತ್ತೆ ಅಂತಂದ್ರೆ, ಯಾವ ರೀತಿ ನಿಮಗೆ ಎಫೆಕ್ಟ್ ಆಗುತ್ತೆ ಅಂದ್ರೆ, ಸೊ ಡೀಲರ್ಸ್ ಏನ್ ಮಾಡ್ತಾರೆ ಅಂದ್ರೆ ಸ್ವಲ್ಪ ಕಡಿಮೆ ರೇಟ್ ಅಲ್ಲಿ ತಗೊಳಕ್ ಸ್ಟಾರ್ಟ್ ಮಾಡ್ತಾರೆ. ಅಫ್ಕೋರ್ಸ್ ಸ್ವಲ್ಪ ಎಫೆಕ್ಟ್ ಆಗುತ್ತೆ, ಇಲ್ಲ ಅಂತಾನೂ ಹೇಳೋದಿಲ್ಲ. ಇದರಿಂದ ಕಂಪ್ಲೀಟ್ ಆಗಿ ಎಫೆಕ್ಟ್ ಆಗೋದೇನೆ ಇಲ್ಲ ಅಂತಲ್ಲ, ಎಫೆಕ್ಟ್ ಆಗುತ್ತೆ. ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನಿಮ್ 10 ಲಕ್ಷ ಕಾರ್ ಇತ್ತು ಅಂತಂದ್ರೆ ಆ ಡೀಲರ್ಸ್ ಏನ್ ಮಾಡ್ತಾನೆ 9 ಲಕ್ಷ ಕೇಳ್ತಾನೆ. ಯಾಕಂತಂದ್ರೆ ಅವ್ನಿಗೆ ಹವೆವರ್ ಅವ್ನಿಗೆ ಗೊತ್ತಿದೆ 18% ನಾನು GST ಕಟ್ಬೇಕು ಮಾರ್ಜಿನ್ ಅಲ್ಲಿ ಅಂದ್ಬಿಟ್ಟು ಅವ್ನು ಸ್ವಲ್ಪ ಕಮ್ಮಿನೇ ಕೇಳ್ತಾನೆ. ನಿಮ್ಗೆ 10 ಲಕ್ಷಕ್ಕೆ ತಗೊಳ್ಳೋನು 9.5 9 ಲ್ಯಾಕ್ ಕೇಳ್ತಾನೆ, ರೈಟ್? ಸೊ ಈ ರೀತಿಯಾಗಿ ಸ್ವಲ್ಪ ಎಫೆಕ್ಟ್ ಆಗೇ ಆಗುತ್ತೆ. ಬಟ್ ನೀವು ಡೈರೆಕ್ಟ್ GST ಕಟ್ಟಬೇಕಾದ್ರೆ ಆ ರೀತಿ ಏನು ಕಟ್ಟುವಂತ ಅವಶ್ಯಕತೆ ಇಲ್ಲ ಗೈಸ್. ಓಕೆ, ಐ ಹೋಪ್ ಈ ಒಂದು ಚಿಕ್ಕ ವಿಡಿಯೋದಲ್ಲಿ ನಿಮಗೆ ಡೌಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಅನ್ಕೊಂತೀನಿ. ಈ ಒಂದು ಅಪ್ಡೇಟ್ ಬಗ್ಗೆ, ಈ ಒಂದು ಟಾಪಿಕ್ ಬಗ್ಗೆ ನಿಮ್ಗೆ ಏನಾದರೂ ಕ್ವಶನ್ಸ್ ಗಳಿದೆ ವಿಡಿಯೋದ ಕೆಳಗಡೆ ಕಮೆಂಟ್ ನ ಮಾಡಬಹುದು ಗೈಸ್. ಓಕೆ, ಸೊ ಮತ್ತೆ ಒಂದು ಯೂಸ್ಫುಲ್ ಇರುತ್ತೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.